ನಾಗಲೋಕ. ಹೌದು, ಇದನ್ನು ನೀವು ಟಿವಿಯಲ್ಲಿ ನೋಡಿರಬಹುದು ಅಥವಾ ಎಷ್ಟೋ ಸಿನಿಮಾಗಳಲ್ಲಿ ನೀವು ಇದರ ಬಗ್ಗೆ ತಿಳಿದುಕೊಂಡಿರಬಹುದು. ಹೌದು ವೀಕ್ಷಕರೇ, ಇದರ ಬಗ್ಗೆ ನಾವು ಸಂಪೂರ್ಣ ಮಾಹಿತಿಯನ್ನು ತಿಳಿಯುತ್ತಾ ಹೋಗೋಣ. ಅದಕ್ಕೂ ಮೊದಲು ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಪಕ್ಕದಲ್ಲೇ ಕಾಣುತ್ತಿರುವ ಬೆಲ್ ಐಕನನ್ನು ಕ್ಲಿಕ್ ಮಾಡಿ. ನಾಗಲೋಕ ಎಂದರೆ ಎಲ್ಲರಿಗೂ ಒಂದು ಕಲ್ಪನೆ ಇರುತ್ತದೆ. ಅಲ್ಲಿ ಬರೀ ನಾಗಗಳೇ ಇರುತ್ತವೆ. ಇಲ್ಲಿ ಕೇವಲ ಹಾವುಗಳದ್ದೇ ಕಾರುಬಾರು. ಆದರೆ ನಿಜಕ್ಕೂ ನಾಗಲೋಕ ಇದೆಯಾ ಎನ್ನುವ ಪ್ರಶ್ನೆ ಮೂಡುವುದು ಸಹಜ. ಇಂದು ನಾವು ಅಂತಹದ್ದೇ ಒಂದು ನಾಗಲೋಕದ ಬಗ್ಗೆ ತಿಳಿಸಲಿದ್ದೇವೆ. ಎಲ್ಲಿದೆ ಈ ನಾಗಲೋಕ? ಹಾವಿನ ಜೊತೆ ಮನುಷ್ಯರು, ಹಾವಿನ ಜೊತೆ ಮನುಷ್ಯರು ಇರುತ್ತಾರೆ. ಪಾತಾಳ, ಸ್ವರ್ಗದಲ್ಲಿ, ನೀರಿನಲ್ಲಿ ಎಲ್ಲಿರುತ್ತದೆ ನಾಗಲೋಕ ಎನ್ನುವುದು ಯಾರಿಗೂ ಸಹ ತಿಳಿದಿಲ್ಲ. ಸಾಮಾನ್ಯವಾಗಿ ನಾಗಲೋಕದಲ್ಲಿ ಬರೀ ಹಾವುಗಳಷ್ಟೇ ವಾಸಿಸುತ್ತವೆ ಎಂದು ನೀವು ತಿಳಿದಿರುವಿರಿ. ಆದರೆ ನಾಗಲೋಕದಲ್ಲಿ ಬರೀ ಹಾವುಗಳಷ್ಟೇ ಅಲ್ಲದೆ ಮನುಷ್ಯರು ಸಹ ವಾಸಿಸುತ್ತಾರಂತೆ. ಬರೀ ಹಾವುಗಳೇ ಇವೆ. ಇಲ್ಲಿ ಎಲ್ಲ ಕಡೆ ಹಾವುಗಳೇ ಕಾಣಿಸುತ್ತವೆ. ಹಾವಿನ ಜೊತೆಯೇ ನಿಲ್ಲೋದು, ಹಾವಿನ ಜೊತೆಯೇ ಕೂರೋದು ಆಗಿಬಿಡುತ್ತದೆ. ಶ್ರಾವಣ ಮಾಸದಲ್ಲಿ ಜನರು ಪ್ರಾಣದ ಹಂಗು ತೊರೆದು ಇಲ್ಲಿಗೆ ಆಗಮಿಸಿ ನಾಗಾರಾಧನೆಯನ್ನು ಮಾಡುತ್ತಾರೆ. ದೂರ ದೂರದಿಂದ ಜನರು ಇಲ್ಲಿಗೆ ಬರುತ್ತಾರೆ. ಕಠಿಣವಾದ ಯಾತ್ರೆ. ನಾಗಲೋಕದಲ್ಲಿ ಎಲ್ಲಿ ನೋಡಿದರೂ ಹಾವುಗಳೇ ಕಾಣಿಸುತ್ತವೆ. ಅಮರನಾಥ ಯಾತ್ರೆಗಿಂತಲೂ ಕಠಿಣವಾಗಿದೆ ಇಲ್ಲಿನ ರಸ್ತೆ. ಇಲ್ಲಿನ ವಾತಾವರಣ ತುಂಬ ಚೆನ್ನಾಗಿದೆ. ನಾಗಲೋಕದ ಭೂಮಿಯಲ್ಲಿರದ ಹಾವುಗಳೇ ಇಲ್ಲ. ಇಲ್ಲಿಗೆ ಬರುವವರು ಮನಸ್ಸಿನಲ್ಲಿ ಯಾವ ಆಸೆ ಇಟ್ಟುಕೊಂಡಿರುತ್ತಾರೋ ಅದು ಈಡೇರುತ್ತಂತೆ. ಎಲ್ಲ ವಿಷಕಾರಿ ಹಾವುಗಳು ಇಲ್ಲಿವೆ. ನಾಗಲೋಕದಲ್ಲಿ ಹಾವುಗಳ ಜೊತೆ ಜನರು ವಾಸಿಸುತ್ತಾರೆ. ಇಂದು ನಾವು ಛತ್ತೀಸ್ಗಢನ ಜಸ್ಮಿರಿ ವಿಶ್ವದ ಎಲ್ಲ ವಿಷಕಾರಿ ಹಾವುಗಳು ಕಾಣಸಿಗುತ್ತದೆ. ಮನೆಯೊಳಗೆ ಹೊರಗೆ ಎಲ್ಲ ಕಡೆ ಬರೀ ಹಾವುಗಳೇ ಕಾಣಿಸುತ್ತದೆ. ಇಲ್ಲಿ ಪ್ರತಿನಿತ್ಯ ಹಾವು ಕಡಿದು ಅನೇಕರು ಸಾಯಿಸುತ್ತಾರೆ. ಇಲ್ಲಿ ಕಾಯಿಲೆಯಿಂದ ಸಾಯುವುದಕ್ಕಿಂತಲೂ ಹಾವು ಕಡಿತದಿಂದ ಸಾಯುವವರೇ ಹೆಚ್ಚು. ಮಳೆಗಾಲದಲ್ಲಿ ಈ ಸಮಸ್ಯೆ ತುಂಬ ಹೆಚ್ಚಾಗಿರುತ್ತದೆ. ಹೌದು, ಮಳೆಗಾಲದಲ್ಲಿ ಈ ಸಮಸ್ಯೆ ಹೆಚ್ಚಾಗಿ ಕಂಡುಬರುತ್ತದೆ. ಯಾಕೆಂದರೆ ಮಳೆಗಾಲದಲ್ಲಿ ಹಾವುಗಳು ಹೆಚ್ಚಾಗಿ ಓಡಾಡುತ್ತದೆ. ಸರ್ಕಾರಿ ಆಸ್ಪತ್ರೆಗಳಲ್ಲಿ ಮತ್ತು ಕಡಿಮೆ ಇರುತ್ತದೆ. ಆದರೆ ಖಾಸಗಿ ಆಸ್ಪತ್ರೆಗಳಲ್ಲಿ ಖರ್ಚು ದುಬಾರಿಯಾಗಿರುತ್ತದೆ. ಹಾಗಾಗಿ ಗಿಡಮೂಲಿಕೆಗಳನ್ನು ಬಳಸಲಾಗುತ್ತದೆ. ಇಲ್ಲಿ ಹಾವಿನ ಸಂಖ್ಯೆ ಹೆಚ್ಚಾದಂತೆ ಮನುಷ್ಯರು ಅಧಿಕವಾಗ್ತಾರೆ. ಛತ್ತೀಸ್ಗಢದ ಹಾವುಗಳ ಗ್ರಾಮದ ಕಥೆಗಳಲ್ಲಿ ಮುಖ್ಯವಾಗಿ ಸಿಯೋನಿ ಗ್ರಾಮದ ಕುಟುಂಬಗಳ ಬಗ್ಗೆ ಹಾಗೂ ಕೈತಾ ಗ್ರಾಮದ ಬಿರ್ತಿಯ ಬಾಬಾ ಕತೆ ಮುಖ್ಯವಾಗಿದೆ. ಅಲ್ಲಿ ಹಾವು ಕಡಿದಾಗ ಗ್ರಾಮದ ಮಣ್ಣು ಸೇವಿಸಿದರೆ ವಿಷ ಪರಿಣಾಮ ಕಡಿಮೆಯಾಗುತ್ತದೆ ಎಂದು ನಂಬಿಕೆ ಇದೆ. ಆದರೆ ಇತ್ತೀಚೆಗೆ ಹಾವು ಕಡಿತದಿಂದ ಮರಣ ಹೊಂದಿದ ಯುವಕನ ಅಂತ್ಯಕ್ರಿಯೆಯೊಂದಿಗೆ ಹಾವನ್ನು ಜೀವಂತವಾಗಿ ಸುಟ್ಟ ಘಟನೆಯೂ ವರದಿಯಾಗಿದೆ. ಇದು ಹಾವುಗಳ ಕುರಿತು ಗ್ರಾಮಸ್ಥರ ಭಯ ತೋರಿಸುತ್ತದೆ. ಸಿಯೋನಿ ಗ್ರಾಮದ ಹಾವು ಹಿಡಿಯುವವರ ಕತೆ. ಸಿಯೋನಿ ಇದು ಛತ್ತೀಸ್ಗಢದ ಬಲೂಚ್ ಜಿಲ್ಲೆಯ ಗ್ರಾಮ. ಈ ಗ್ರಾಮದಲ್ಲಿ ಸುಮಾರು 80 ಕುಟುಂಬಗಳು ಹಾವು ಹಿಡಿಯುವುದನ್ನೇ ಜೀವನೋಪಾಯವನ್ನಾಗಿ ಹೊಂದಿದೆ. ಇವರ ಪೂರ್ವಜರು ಕೋಬ್ರಾ ಪ್ರದೇಶದಿಂದ
ಬಂದು ಈ ಗ್ರಾಮದಲ್ಲಿ ನೆಲೆಸಿದ್ದಾರೆ ಮತ್ತು ಇಲ್ಲಿಂದಲೇ ಅವರು ಹಾವುಗಳನ್ನು ಹಿಡಿದು ಜೀವನವನ್ನು ಸಾಗಿಸುತ್ತಿದ್ದಾರೆ. ಗ್ರಾಮದ ಪುರುಷರು ಹಾವುಗಳನ್ನು ಹಿಡಿದು ಸಮೀಪದ ಹಳ್ಳಿಗಳಿಗೆ ಹೋಗಿ ಜನರನ್ನು ಹೆದರಿಸುವುದರ ಮೂಲಕ ಹಣವನ್ನು ಸಂಪಾದನೆ ಮಾಡುತ್ತಾರೆ. ಕೈತಾ ಗ್ರಾಮದ ಬಿರ್ತಿಯ ಬಾಬರ ಕತೆ. ಒಂದು ಕಾಲದಲ್ಲಿ ಒಂದು ನಾಗದೇವತೆಯ ಮೂಗಿನಲ್ಲಿ ಮೂಳೆ ಸಿಕ್ಕಿ ನೋವಿನಿಂದ ಬಳಲುತ್ತಿತ್ತು. ಗ್ರಾಮದ ಗೌತಿಯ ಅಂದರೆ ಗ್ರಾಮದ ಮುಖಂಡ ಸಹಾಯದಿಂದ ನಾಗದೇವತೆಗೆ ನೋವಿನಿಂದ ಉಪಶಮನ ಸಿಕ್ಕಿತು. ನಾಗದೇವತೆ ಗೌತಿಯನಿಗೆ ವರವನ್ನು ನೀಡಿದಳು. ಆ ಗ್ರಾಮದ ಒಂದು ಚಿಟಕೆ ಮಣ್ಣನ್ನು ಸೇವಿಸಿದರೆ ಹಾವು ಕಡಿತ ವಿಷವು ಇಳಿಯುತ್ತದೆ ಎಂದು ಹೇಳಲಾಯಿತು. ನಂತರ ಬಿರ್ತಿಯ ಬಾಬಾ ಅವರ ಸಮಾಧಿಯ ಮೇಲೆ ದೇವಸ್ಥಾನವನ್ನು ನಿರ್ಮಿಸಲಾಯಿತು ಮತ್ತು ಇಂದಿಗೂ ಹಾವು ಕಡಿದವರು ಅಲ್ಲಿನ ಮಣ್ಣನ್ನು ಸೇವಿಸಿ ಚಿಕಿತ್ಸೆಯನ್ನು ಪಡೆಯುತ್ತಾರೆ ಎಂದು ನಂಬಲಾಗಿದೆ. ಇತ್ತೀಚಿನ ಘಟನೆ, ಹಾವು ಕಡಿತ ಮತ್ತು ಗ್ರಾಮಸ್ಥರ ಪ್ರತಿಕ್ರಿಯೆ. ಇತ್ತೀಚೆಗೆ ಛತ್ತೀಸ್ಗಢದ ಒಂದು ಗ್ರಾಮದಲ್ಲಿ ಯುವಕನೊಬ್ಬನಿಗೆ ಹಾವು ಕಡಿದು ಮರಣ ಹೊಂದಿದಾಗ ಗ್ರಾಮಸ್ಥರು ಆತನ ಅಂತ್ಯ ಸಂಸ್ಕಾರದ ಚಿತೆಯ ಮೇಲೆ ಕಚ್ಚಿದ ಹಾವನ್ನು ಜೀವಂತವಾಗಿ ಸುಟ್ಟು ಹಾಕಿದರು. ಗ್ರಾಮಸ್ಥರ ಪ್ರಕಾರ ಆ ಹಾವು ಮತ್ತೆ ಬೇರೆಯವರಿಗೂ ಕಚ್ಚಬಾರದು ಎಂಬ ಭಯದಿಂದ ಈ ಕೃತ್ಯವನ್ನು ಮಾಡಿದರು. ಈ ಘಟನೆಯು ಹಾವುಗಳ ಕುರಿತು ಜನಗಳಲ್ಲಿರುವ ನಂಬಿಕೆ ಮತ್ತು ಭಯದ ಮಿಶ್ರಣವನ್ನು ತೋರಿಸುತ್ತದೆ ಮತ್ತು ಅಧಿಕಾರಿಗಳು ಹಾವುಗಳ ಬಗ್ಗೆ ಜಾಗೃತಿಯನ್ನು ಮೂಡಿಸುವ ಅಗತ್ಯವಿದೆ ಎಂದು ಹೇಳಿದ್ದಾರೆ. ಈ ವಿಡಿಯೋ ಇಷ್ಟವಾದಲ್ಲಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಈ ವಿಡಿಯೋಗೆ ಒಂದು ಲೈಕ್ ಮಾಡಿ. ಹಾಗೆಯೇ ಈ ವಿಡಿಯೋವನ್ನು ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ಸ್ ಫಾರ್ ವಾಚಿಂಗ್.